ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಯಾವ ಪ್ಲ್ಯಾಂಟ್ ಬಗ್ಗೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ ಆದ ಗಾರ್ಜಿಯಸ್ ಫ್ಲವರ್ ಎಕ್ಸೋರಾ. ಇದ್ರದ್ದು ಕೇರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ನೋಡಿ ಜಂಗಲ್ ಜೆರೇನಿಯಮ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದು ನೋಡಿ, ಇದರಲ್ಲಿ 3 ವೆರೈಟೀಸ್ ಇದೆ ಸ್ನೇಹಿತರೆ. ಡ್ರಾಫ್ಟ್ ವೆರೈಟಿ, ಮಿನಿಯೇಚರು, ಆಮೇಲೆ ಹೈಬ್ರಿಡ್. ಸ್ನೇಹಿತರೆ, ಇದು ಬಂದ್ಬಿಟ್ಟು ತುಂಬ ದೊಡ್ಡ ವೆರೈಟಿ ಕೂಡ ಇದೆ ಸ್ನೇಹಿತರೆ. ಇದರಲ್ಲಿ ಅಷ್ಟು ಹೈಟ್ ಹೋಗುತ್ತೆ, ಅದು 6 ಫೀಟ್ 4 ಫೀಟ್ ಆ ಥರ ಹೈಟ್ ಹೋಗುತ್ತೆ ಸ್ನೇಹಿತರೆ. ಇದರಲ್ಲಿ ನೋಡಿ ಎಲ್ಲ ಕಲರ್ ಇದೆ ಸ್ನೇಹಿತರೆ. ಇದರಲ್ಲಿ ಆರೆಂಜು, ಪಿಂಕು, ರೆಡ್ಡು, ವೈಟು, ಈ ಥರ ಬ್ಯೂಟಿಫುಲ್ಲಾದ ಫ್ಲವರ್ ಸ್ನೇಹಿತರೆ. 4 ಕಲರ್ ಇದೆ ಇದರಲ್ಲಿ. ಈ ಥರ ಮಿನಿಯೇಚರ್ ವೆರೈಟಿ, ಇನ್ನು ದೊಡ್ಡ ವೆರೈಟಿ. ದೊಡ್ಡದು ಬಂದ್ಬಿಟ್ಟು ನಿಮಗೆ ಅದೆಲ್ಲ ಜಾಸ್ತಿ ರೇಟ್ ಹೇಳ್ತಾರೆ ಸ್ನೇಹಿತರೆ, 1000 ರೂಪಾಯಿ ಮೇಲೆ ಹೇಳ್ತಾರೆ. ಇದು ನೋಡಿ, ತುಂಬ ಕಾಂಪೌಂಡ್ಗಳಲ್ಲಿ ನೋಡಿರ್ಬೋದು, ತುಂಬ ಮನೆಗಳಲ್ಲಿ ಈ ಥರ ಗಿಡಗಳು ದೊಡ್ಡದಾಗಿ ಗ್ರೌಂಡಲ್ಲಿ ಹಾಕಿಟ್ಟಿರ್ತಾರೆ. ಗ್ರೌಂಡಲ್ಲಿ ಹಾಕಿದ್ರೆ ಇದು ಸೂಪರಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ನಿಮ್ಮ ಗಾರ್ಡನಲ್ಲಿ ಇದ್ದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಬಟರ್ಫ್ಲೈಸು ಇದರಲ್ಲಿ ಯಾವಾಗಲೂ ಕುತ್ಕೊಂಡಿರುತ್ತೆ ಈ ಥರ ಫ್ಲೇವರ್ ಇದ್ದರೆ. ಇದು ಕ್ಲಸ್ಟರ್ ಸ್ನೇಹಿತರೆ. ನೋಡಿ ಅದು ಫ್ಲೇವರ್ ನೋಡಿದ್ರಾ, ಸ್ಟಾರ್ ನೋಡಿ, ಸ್ಟಾರ್ ಥರ ಇದೆ ಫ್ಲೇವರ್. ನೋಡಿ ಸ್ನೇಹಿತರೆ, ಇದಕ್ಕೆ ನೋಡಿ ಇದು ಗ್ರೋ ಯಾವ ಥರ. ಸ್ನೇಹಿತರೆ, ಇದರಲ್ಲಿ ಯಾವಾಗಲೂ ಹೂವು ಇರಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ? ಇದ್ರದ್ದು ಸೀಕ್ರೆಟು ನೋಡಿ, ಇಲ್ಲಿ ಈ ತುದಿ ಇದೆ ಅಲ್ವಾ, ಇದರಲ್ಲಿ ನೀವು ಪಿಂಚಿಂಗ್ ಮಾಡ್ತಾನೆ ಇರಬೇಕು. ಕಟ್ ಮಾಡಿಬಿಡಿ ಈ ತುದಿಯಲ್ಲಿ. ನಾನು ಆ ಥರನೇ ಕಟ್ ಮಾಡಿದ್ದೆ ಸ್ನೇಹಿತರೆ. ನೋಡಿ, ನಿಮಗೆ ತುದಿಯಲ್ಲಿ ಕಟ್ ಮಾಡಿ ಬಿಟ್ಟರೆ ಅಷ್ಟು ಹೂವು ಬಿಡುತ್ತೆ ಸ್ನೇಹಿತರೆ ಇದರಲ್ಲಿ. ಇದು ಚಿಕ್ಕ ಗಿಡನೇ, ಆದರೆ ನೋಡಿ ಎಷ್ಟು ಬಿಡ್ತಾ ಇದೆ ನೋಡಿ. ಇನ್ನೂ ಈ ಕಡೆ ಇದೆ ನೋಡಿ, ಇನ್ನೂ ನೋಡಿ ಬಡ್ಸ್ ಬರ್ತಾನೆ ಇದೆ ನೋಡಿ. ಇಲ್ಲಿ ನೋಡಿ ಈ ಕಡೆ, ಇಲ್ಲಿ ನೋಡಿ ಇನ್ನೂ ಬಿಡ್ತಾನೆ ಇದೆ. ಇದು ತುಂಬ ಬ್ಯೂಟಿಫುಲ್ಲಾದ ಫ್ಲವರ್ ಸ್ನೇಹಿತರೆ. ನಿಮ್ಮ ಗಾರ್ಡನಲ್ಲಿ ಇದು ಇಲ್ಲ ಆದರೆ ಕಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ, ಇದಕ್ಕೆ ಮಣ್ಣು ಬಂದುಬಿಟ್ಟು ನೋಡಿ 1% ಗಾರ್ಡನ್ ಮಣ್ಣು, ಕಂಪೋಸ್ಟು 1%, ನೀಮ್ ಕಳಿ 1%. ಆಮೇಲೆ ನಿಮಗೆ ಹೂವು ಯಾವಾಗಲೂ ಬಿಡಬೇಕಂದ್ರೆ ಸ್ನೇಹಿತರೆ DPK ಹಾಕಿ ಸ್ನೇಹಿತರೆ. DPK ನಾನು ಚಾನಲಲ್ಲಿ ಹಾಕಿದ್ದೀನಿ. ಅದು ಫಾಸ್ಫರಸ್ ಪೊಟ್ಯಾಷಿಯಮ್ ಹೂವಿನ ಗಿಡಗಳಿಗೆ ಹಾಕ್ತಾರೆ ಸ್ನೇಹಿತರೆ. ರೋಸ್ ಗಿಡ ಇದಕ್ಕೆಲ್ಲ ಹಾಕ್ತಾರೆ. ನನ್ನ ಚಾನಲಲ್ಲಿದೆ, ಅದು ಸರ್ಚ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ನೀವು ಯಾವಾಗಲೂ ಇದಕ್ಕೆ ನೀರು ಇರಬೇಕು ಸ್ನೇಹಿತರೆ. ಯಾವಾಗಲೂ ನೀರು ಇದ್ದೇ ಇರಬೇಕು ಇದಕ್ಕೆ. ನೋಡಿ ಸ್ನೇಹಿತರೆ, ನೀವು ಒಂದು ಸ್ಟೆಮ್ ಕಟ್ ಮಾಡಿದ್ರೆ ಅದರಲ್ಲಿ 3-4 ಬ್ರ್ಯಾಂಚ್ ಬರುತ್ತೆ ಸ್ನೇಹಿತರೆ. ಅದೇ ಇದರ ಸೀಕ್ರೆಟ್. ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಸ್ನೇಹಿತರೆ. ಆಮೇಲೆ ಇದಕ್ಕೆ ಮಿಲಿ ಬಗ್ಸು ಈಸಿಯಾಗಿ ಅಟ್ಯಾಕ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಗೊತ್ತಾ, ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ನೀಮ್ ಆಯಿಲ್ದು ನನ್ನ ಚಾನಲ್ ಹಾಕಿದ್ದೀನಿ. ಆಮೇಲೆ ಬೂದಿ ಹಾಕ್ಕೊಳ್ಳಿ ಸ್ನೇಹಿತರೆ. ಬೂದಿ ಹಾಕ್ಕೊಂಡ್ರೂ ನಿಮಗೆ ಹುಳ ಕಾಟ ಇರೋದಿಲ್ಲ, ಮಿಲಿ ಬಗ್ಸ್ ಹಿಡಿಯೋದಿಲ್ಲ, ಓಕೆನಾ ಸ್ನೇಹಿತರೆ. ಆಮೇಲೆ ನೀಮ್ ಪೌಡ್ರ್ ಇದೆಯಲ್ಲ ಸ್ನೇಹಿತರೆ, ಅದು ಹಾಕಿದ್ರೂ ನಿಮಗೆ ನೋಡಿ ಮಣ್ಣಲ್ಲಿ ಇನ್ಫೆಕ್ಷನ್ ಆಗೋದಿಲ್ಲ, ಓಕೆನಾ ಸ್ನೇಹಿತರೆ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇದ್ದು ಬ್ರೂನಿಂಗ್ ಮುಖ್ಯ. ಬ್ರೂನಿಂಗ್ ಮಾಡ್ತಾನೇ ಇರಿ. ಬ್ರೂನಿಂಗ್ ಮಾಡಿಬಿಟ್ಟಷ್ಟು ಹೂವು ಜಾಸ್ತಿ ಬಿಡುತ್ತೆ ಸ್ನೇಹಿತರೆ. ಯಾವುದೇ ಗಿಡ ಆಗಲಿ ನೋಡಿ, ರೋಸ್ ಗಿಡಗಳು ಅಷ್ಟೇ, ಅದು ಕಟ್ಟಿಂಗ್ ಮಾಡಿದಷ್ಟು ಇನ್ನೂ ಜಾಸ್ತಿ ಹೂವು ಬಿಡುತ್ತೆ. ರೋಸ್ ಗಿಡಗಳು ಅಷ್ಟೇ. ಈ ಎಲೆಗಳೇ ನೋಡಿ ಸ್ನೇಹಿತರೆ, ಫೋಲಿಯೇಜ್ ಡಾರ್ಕ್ ಗ್ರೀನು. ಫೋಲಿಯೇಜ್ ಅಂದರೆ ಎಲೆಗಳೇ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದೊಂದು ಎಲೆಗಳು ಡಿಫ್ರೆಂಟ್ ಆಗಿರುತ್ತೆ. ಇದ್ರದ್ದು ಹೈಬ್ರಿಡ್ದು ಒಂದು, ಮಿನಿಯೇಚರ್ ವೆರೈಟಿದು ಬೇರೆ ಥರ ಎಲೆ, ಆ ಥರ ಸ್ನೇಹಿತರೆ. ಡ್ರಾಫ್ಟ್ ವೆರೈಟಿದು ಬೇರೆ ಥರ ಡಿಸೈನು ಎಲೆಗಳಿರುತ್ತೆ. ಇದಕ್ಕೆ ಪಾಟ್ ಸೈಜ್ ಬಂದುಬಿಟ್ಟು ಇದು ತುಂಬ ದೊಡ್ಡದಾಗುತ್ತೆ ಸ್ನೇಹಿತರೆ. ನೀವು 15 ಇಂಚು ತೊಗೊಳ್ಳಿ, 12 ಇಂಚು, 15 ಇಂಚು, 12 ಅಡಿ, 15 ಅಡಿ ಪಾಟು. ಯಾಕಂದರೆ ಇದ್ರದ್ದು ಬೇರು ತುಂಬ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಧಾರಾಳವಾಗಿದ್ರೇ ಗಿಡಗಳಿಗೆ ಬೇರು ಅದು ಬೆಳೆಯೋಕ್ಕೆ ಅಗಲವಾಗಿ ಜಾಗ ಇದ್ರೇ ಗಿಡ ಚೆನ್ನಾಗಿ ಬೆಳೆಯೋದು ಸ್ನೇಹಿತರೆ, ಓಕೆನಾ ಸ್ನೇಹಿತರೆ. ಇದು ನಾನು ತೊಗೊಂಬಂದು 5 ತಿಂಗಳಿಂದ ಹಂಗೆ ಇಟ್ಟಿದ್ದೀನಿ ಸ್ನೇಹಿತರೆ. ಕವರಲ್ಲೇ ಇದೆ, ನಾನು ಚೇಂಜ್ ಮಾಡಬೇಕು. ಪಾಟ್ ಆರ್ಡರ್ ಮಾಡಿದ್ದೀನಿ, ಪಾಟ್ ಬಂದಮೇಲೆ ಚೇಂಜ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಇದಕ್ಕೆ ಧಾರಾಳವಾಗಿ ಪಾಟ್ ಬಂದ್ಬಿಟ್ಟು ಧಾರಾಳವಾದ ಪಾಟು. ಆಮೇಲೆ ಮಣ್ಣು, ವೆಲ್ ಡ್ರೈನ್ ಮಣ್ಣು ಕರೆಕ್ಟಾಗಿರಬೇಕು. ಯಾವುದೇ ಗಿಡಗಳಿಗಾದರೂ
ಮಣ್ಣು ಕರೆಕ್ಟಾಗಿದ್ರೇ ಬೇರಲ್ಲಿ ಅದಕ್ಕೆ ಶಕ್ತಿ ಇದ್ರೇ ಅದು ಮೇಲೆ ಚೆನ್ನಾಗಿ ಬರೋದು. ಇವಾಗ ನೋಡಿ ಪಾಯ ಗಟ್ಟಿಯಾಗಿದ್ರೆ ತಾನೇ ಮೇಲೆ ಮನೆ ಗಟ್ಟಿಯಾಗಿರೋದು. ಅದೇ ಥರನೇ ಗಿಡಗಳಿಗೂ ಬೇರು ಚೆನ್ನಾಗಿದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಅದಕ್ಕೆ ಇದಕ್ಕೆ ಹಾಕೋ ಮಣ್ಣು ಕರೆಕ್ಟಾಗಿರಬೇಕು. ನೀವು ಹಾಕಿದ್ರೆ ಅದು ಕೆಳಗಡೆ ಪಾಟ್ ಕೆಳಗಡೆ ಹೋಗಂಗಿರಬೇಕು. ಮೇಲೆ ನೀರು ಹಾಕಿದ್ರೆ ಯಾವುದೇ ಪಾಟ್ಗಳಿಗೆ ನೀವು ಚೆಕ್ ಮಾಡಬೇಕು. ವಾರಕ್ಕೊಂದ್ಸರಿ ಗಾರ್ಡನಲ್ಲಿ ಚೆಕ್ ಮಾಡಬೇಕು. ಪಾಟ್ಗಳಲ್ಲಿ ನೀರು ಹಾಕಿದ್ರೆ ಕೆಳಗಡೆ ಹೋಗುತ್ತಾ ಅಂತ, ಡ್ರೈನೇಜ್ ಹೋಲ್ ಕರೆಕ್ಟಾಗಿದೆಯಾ ಅಂತ. ಡ್ರೈನೇಜ್ ಹೋಲ್ ಕರೆಕ್ಟಾಗಿಲ್ಲ ಅಂದರೂ ನಿಮಗೆ ನೀರು ಕೆಳಗಡೆ ಬರೋಲ್ಲ, ಸೆಂಟ್ರಲ್ಲೇ ನಿಂತ್ಕೊಳುತ್ತೆ. ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ? ಗಿಡ ಹಾಳಾಗುತ್ತೆ, ಬೇರೂ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀವು ತಿಂಗಳಿಗೊಂದ್ಸರಿ ಪಾಟ್ಗಳು ಸ್ವಲ್ಪ ತೋಡಿ ಬಿಡ್ತಾ ಇರಬೇಕು ಕೆಳಗಡೆ ಮೇಲೆ. ಓಕೆನಾ ಸ್ನೇಹಿತರೆ? ನಾನು ಹೇಳಿದ ಟಿಪ್ಸೆಲ್ಲ ನೀವು ಫಾಲೋ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ? ಆಮೇಲೆ ಬಿಸಿಲು ಬಂದುಬಿಟ್ಟು ಸ್ನೇಹಿತರೆ, ಡೈರೆಕ್ಟ್ ಬಿಸಿಲು ಏನು ಇದಕ್ಕೆ ಬರಬೇಕಂಗಿಲ್ಲ, ಬೀಳೋದು ಬೇಕಾಗಿಲ್ಲ. ನೋಡಿ, ನಾರ್ಮಲ್ ಸನ್ಲೈಟ್ ಇದ್ರೇ ಸಾಕು. ಒಂದು 4 ಅವರ್ 5 ಅವರ್ ಇದ್ರೇ ಸಾಕು. ನೋಡಿ, ನಾನು ಈ ಕಡೆ ಅಷ್ಟೊಂದು ಬಿಸಿಲು ಬರೋಲ್ಲ, ಆ ಕಡೆನೇ ಇಟ್ಟಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ ನೋಡಿ. ಆಮೇಲೆ ಗಿಡಗಳು ಒಂದು ಕಡೆ ಸೆಟ್ ಆಗಿಬಿಟ್ರೆ ಆ ಕಡೆನೇ ಬಿಟ್ಬಿಡ್ಬೇಕು ಸ್ನೇಹಿತರೆ. ಯಾವ ಕಡೆ ಸೆಟ್ ಆಗುತ್ತೆ ಆ ಕಡೆ ಬಿಟ್ಬಿಡ್ಬೇಕು. ಅದನ್ನು ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಓಕೆನಾ? ನೋಡಿ, ನಾನು ಈ ಕಡೆ ಸೆಟ್ ಆಗಿಬಿಟ್ಟಿದೆ ಅಂತ ಈ ಕಡೆನೇ ಇಟ್ಟಿದ್ದೀನಿ. ಅದು ಪಾಟ್ ಚೇಂಜ್ ಮಾಡಿದ್ರು ನಾನು ಈ ಕಡೆನೇ ಇಡ್ತೀನಿ ಸ್ನೇಹಿತರೆ. ಬಟರ್ಫ್ಲೈಸು, ಹನಿಬಿ ಇದಕ್ಕೆ ತುಂಬ ಅಟ್ರಾಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದ್ರದ್ದು ಕೇರ್ ಬಗ್ಗೆ ನೋಡಿದ್ರಾ? ಇದು ಇಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಿಮಗೆ ನರ್ಸರಿಯಲ್ಲಿ 250 ಆ ಥರ ಸಿಗುತ್ತೆ ಸ್ನೇಹಿತರೆ. ಇದು ತುಂಬ ಕಾಸ್ಟ್ಲಿ ಕೂಡ. ಅದೇ ಒಂದು ಸರಿ ತೊಗೊಂಬಂದರೆ ಪರ್ಮನೆಂಟಾಗಿ ನೀವು ಈ ಗಿಡಗಳನ್ನ ಸೇಫ್ ಮಾಡಿ ಇಟ್ಕೊಬೇಕು. ಗಿಡಗಳು ತುಂಬ ರೇಟು ಸ್ನೇಹಿತರೆ ಗಿಡಗಳು. ಅದಕ್ಕೆ ಒಂದು ಸರಿ ತೊಗೊಂಬಂದರೆ ಅದನ್ನು ಸೇಫಾಗಿ ಇಟ್ಕೊಬೇಕು ನಿಮ್ಮ ಗಾರ್ಡನಲ್ಲಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ವೀಡಿಯೋನ ಒಂದು 100 ಜನ ಆದರೂ ನೋಡ್ತೀರಾ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಸ್ನೇಹಿತರೆ, ನಂಗೆ ಸಪೋರ್ಟ್ ಮಾಡಿ. ಓಕೆನಾ? ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ಹೊಸ ನೋಟಿಫಿಕೇಷನ್ ಎಲ್ಲ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಮೊದಲೇ ಹೇಳ್ಬಿಟ್ಟೆ ಅಲ್ಲ ಸ್ನೇಹಿತರೆ, ಮರ್ತೋಗ್ಬಿಟ್ಟೆ. ಓಕೆ ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಟೇಕ್ ಕೇರ್, ಬಾಯ್.